ಕೇಂದ್ರ ಸರ್ಕಾರದ ಯೋಜನೆ ಹಾಗೂ ಕ್ಷೇತ್ರ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೆಚ್ಚಿ ತಾಲೂಕಿನ ತಾಳಮಡಗಿ ಗಾಂಧಿನಗರ ಗ್ರಾಮದ ಯುವ ಮುಖಂಡ ಆನಂದ ಮಾಳಗೆ ಹಾಗೂ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯೆ ರುಕ್ಮಿಣಿ ಸೇರಿ ಅನೇಕ ಯುವಕರು ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ತಾಳಮಡಗಿ ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ವೇದಿಕೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ಕಾರ್ಯಕರ್ತರಿಗೆ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಬಿಜೆಪಿ ಪಕ್ಷದ ಧ್ವಜವನ್ನು ನೀಡಿ ಪಕ್ಷಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದರು. ಬಳಿಕ ಮಾತನಾಡಿದ ಶಾಸಕ ಸಿದ್ದು ಪಾಟೀಲ್, ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಅನ್ಯಾಯ ಹಾಗೂ ಅಕ್ರಮಗಳನ್ನು ಸಹಿಸದೆ ಬಿಜೆಪಿ ಪಕ್ಷ ಸೇರ್ಪಡೆ ಆಗುತ್ತಿರುವ ಆನಂದ್ ಮಾಳ್ಗೆ ಮತ್ತು ಅವರ ಬೆಂಬಲಿಗರು ಸ್ವಾಗತಾರ್ಹವಾಗಿದೆ. ಕ್ಷೇತ್ರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಹೋರಾಟ ಮಾಡುತ್ತಿದ್ದಾರೆ. ಬಿಜೆಪಿ ಶಿಸ್ತಿನ ಪಕ್ಷವಾಗಿದೆ. ಅನ್ಯಾಯ ಅಕ್ರಮ ಯಾವತ್ತೂ ಸಹಿಸುವುದಿಲ್ಲ. ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಕಿಚ್ಚೊತ್ತು ಚಿಂತೆ ಮಾಡುತ್ತಿಲ್ಲ. ರೈತರು ಸಂಕಷ್ಟದಲ್ಲಿದ್ದಾರೆ. ಶೀಘ್ರದಲ್ಲಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು. ವಿಳಂಬ ನೀತಿ ಅನುಸರಿಸಿದರೆ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬರುವ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಪಕ್ಷವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಲು ನಾವೆಲ್ಲರೂ ಶ್ರಮಿಸೋಣ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮಂಡಲ್ ಅಧ್ಯಕ್ಷ ಅನಿಲ್ ಪಸಾರ್ಗಿ, ಮಾಜಿ ಸಂಸದ್ ಭಗವಂತ ಕುಬಾ, ಮಾಜಿ ಶಾಸಕ ಸುಭಾಷ್ ಕಲ್ಲೂರು, ಅಂಬೇಡ್ಕರ್ ನಿಗಮದ ಮಾಜಿ ನಿರ್ದೇಶಕ ಬಸವರಾಜ್ ಆರ್ಯ, ಮಲ್ಲಿಕಾರ್ಜುನ್ ಕುಂಬಾರ್, ಭದ್ರೇಶ್ ಪಾಟೀಲ್, ಗಜೇಂದ್ರ ಕನಕಟರ್, ರೇವಣ್ಣಪ್ಪ ಹೋಗಾರ್ ಸೇರಿ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇವತ್ತು ನಾವೆಲ್ಲರೂ ಸೇರಿ ಅಭಿವೃದ್ಧಿ ಮಾಡಿದಾಗ ಸಾಧ್ಯ ಆಗಿದೆ. ಇವತ್ತು ಯಾವುದೋ ಒಂದು ಏನೋ ಆಗ್ತು ಅಂತಂದ್ರೆ ಯಾವುದು ಕೂಡ ಅವ್ರಿಗೆ ನೆನಪಿರಲ್ಲ. ಇವತ್ತು ನಾವೆಲ್ಲ ಮಾಡ್ಲತ್ತೀವಿ ಅಂತಂದ್ರೆ ಎದ್ರ ಸಲಿಕಿನ ಮಾಡ್ಬೇಕ್ರಿ? ನಾವೆಲ್ಲ ಜನರಿಗೋಸ್ಕರ ಮಾಡಬೇಕು. ನಾವೆಲ್ಲ ಕುಂತಿದ್ದ ಮ್ಯಾಗ ಕುರ್ಚಿ ಮ್ಯಾಗ ಅಂತಂದ್ರೆ ಎದ್ರ ಸಲಿಕಿಂದು ನಾವು ನಮ್ಮ ಅಣ್ಣ ತಮ್ಮವರು ನಮ್ಮ ಮಕ್ಕಳು ಬೆಳಿಬೇಕಂತಿಲ್ಲ. ನಾವು ಜನಸಾಮಾನ್ಯ ಕಟ್ಟ ಕಡೆ ವ್ಯಕ್ತಿಗಳನ್ನು ಮ್ಯಾಗ ಎತ್ತಂತ ಕಾರ್ಯ ನಾವು ಮಾಡ್ಕೊಂಡು ಹೋಗ್ಬೇಕೀಗ. ಇವತ್ತು ನಾವು ನೋಡ್ಬೋದು ಇವತ್ತ ಏನು ಹುಮ್ನಾಬಾದ್ ನಲ್ಲಿ ಆಗ್ತಾ ಇದೆ ಅಂತ. ಯಾವುದೇ ಒಂದು ಕಾರ್ಯಕ್ರಮಗಳು ನೋಡ್ರಿ, ಇವತ್ತು ಅನುದಾನ ತೊಗೊಂಡ್ ಬರ್ತಾ ಇದ್ದೇವೆ. ನಮ್ಮ ಹಣಿಬಾರ್ಕ್ ಹೆಚ್ಚಿಗೆ ಅನುದಾನ ಬಿ ಸಿಗ್ತಾ ಇದೆ. ನಾವು ಹಗಲು ಇರಲು ಮಿನಿಸ್ಟರ್ ಮನೆ ಎದುರು ಕುಂತಿ 1 ಸರ್ತಿ ಇಲ್ಲ 10 ಸರ್ತಿ ಹೋಗಿ ನಮ್ಮ ಜನರು ಕಷ್ಟದಾಗಿದ್ದಾರ, ನಮಗೆ ಇದು ಅನುದಾನ ಬೇಕಾಗಿದೆ ಅಂತ ನಾವು ಇವತ್ತು ತಗೊಂಡು ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂತಂದ್ರ ಎಲ್ಲೂ ಕೂಡ ಬರಬೇಕು. ಗೊತ್ತಾ ಆ ಕಾಂಗ್ರೆಸ್ ಅವ್ರು ಮಾಡ್ತಿದ್ರು ಎಲ್ಲರ ಕಡೆ ನೋಡ್ಬೋದು. ಇವತ್ತ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹೇಳ್ತಾರ ನನಗೆ 41 ಕಾನ್ಸ್ಟಿಟ್ಯೂನ್ಸಿ ಬರ್ತಾವಂತ. ಇನ್ನೊಬ್ಬರು ವಿಧಾನ ಪರಿಷತ್ ಸದಸ್ಯರ ನಮ್ದು ಹಣಿಬಾರ್ಬಿ ನೋಡ್ರಿ ಎಷ್ಟು ಚಲೋ ಅದ. ಇಬ್ಬರು ನಮ್ಮ ತಾಲೂಕಾಗಿ ವಿಧಾನ ಪರಿಷತ್ ಸದಸ್ಯರು ಅದ. ಅದಕ್ಕೂ ನಾವು ಧನ್ಯವಾದ ಹೇಳ್ಬೇಕಾಗ್ತದೆ. ಇವತ್ತು ಆದ್ರೆ ಅವರಿಗೆ ಹುಮ್ನಾಬಾದ್ ಒಂದೇ ಹೆಚ್ಚಿಗೆ ಕಾಣ್ತಾ ಜರ ಪ್ರೇಮ್ ಹೆಚ್ಚಿಗೆ ಹುಮ್ನಾಬಾದ್ ಮ್ಯಾಗೆ. ಇವತ್ತಿರ್ಲಿ ಯಾವುದೇ ಕಾರ್ಯಕ್ರಮದಾಗ ಬರಲಿ, ಆದ್ರೆ ಆ ಒಂದು ಕಾರ್ಯಕ್ರಮದಾಗ ಬಂದು ಯಾವ ತರ ಆಗ್ತಾ ಇದೆ ಅಂತ ತಾವು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಮೊನ್ನೆ ಒಂದು ಹೈಕಟ್ಟಿನಲ್ಲಿ ಅದೇ ಹೇಳಿದೆ. ನಾನು ಈಗ ಇಬ್ಬಿಬ್ಬರು ವಿಧಾನ ಪರಿಷತ್ ಸದಸ್ಯರು ನಮಗ ಸಿಕ್ಕಿದ್ದು ಬಹಳಷ್ಟು ಸೌಭಾಗ್ಯ ಇದೆ. ಆದ್ರೆ ಮೊನ್ನೆ ಒಂದು 5 ಕೋಟಿ ರೂಪಾಯಿ ನಾನು ರೋಡ್ ಕೊಟ್ಟಿನಿ. ತಮಗೇನು KKDB ಒಂದು ಅನುದಾನದಲ್ಲಿ ಬರ್ತದ, ಅದ್ರಲ್ಲಿ ತಾವು ಇನ್ನೊಂದು 5 ಕೋಟಿ ಕೊಡ್ರಿ. ಅಲ್ಲಿ 3 ರೋಡ್ ಅವ. ಒಂದು ರೋಡಿಗೆ ನಾ 5 ಕೋಟಿ ಕೊಟ್ಟಿನಿ, ಇನ್ನ 10 ಕೋಟಿ ಬೇಕಾಗಿತ್ತು. ನಾ ಇನ್ನೊಂದು 5 ಕೋಟಿ ಕೊಡ್ತೀನಿ, ಇಬ್ಬರೇ ಕಲ್ತು ಒಂದು 5 ಕೋಟಿ ಕೊಡು ಅಂತಂದು. ಅವಾಗ ನಿಂತು ಹೇಳ್ತಾರೆ ನಮ್ಗೆ 2 ಕೋಟಿ ಸಿಗ್ತದ ಅಂತ ಹೇಳ್ತಾರೆ. ಅಂದ್ರೆ ನಾನು ಹೇಳಿದೆ ಅಂತ ತಾತ್ಪರ್ಯ ನಿಂದೇ ಸರ್ಕಾರ ಇದೆ, ಯಾಕೆ ಸರ್ಕಾರ ಮ್ಯಾಗ ಒತ್ತಾರ ಕೆಲಸ ಮಾಡಕ್ಕಾಗಲ್ಲ? ಮೊನ್ನೆ ಇಲ್ಲೇ ನಮ್ಮ ಕಾರ್ಯಕರ್ತರು ಪಂಚಾಯತ್ ಎದುರಿಂದ ಎಲ್ಲರ ನಮ್ಮ ಕಾರ್ಯಕರ್ತರು, ಊರಿನ ಹಿರಿಯರು, ಮುಖಂಡರುಗಳು ಎಲ್ಲರೂ ಕೂಡ ಸ್ಟ್ರೈಕ್ ಮಾಡಿದ್ರು. ಆ ಒಂದು ಸ್ಟ್ರೈಕ್ ನಲ್ಲಿ ಯಾವೊಬ್ಬರು ಕಾಂಗ್ರೆಸ್ ಸಿಂಗಲ್ ಮಂಚ ಕಾಣ ನಿಮ್ಗ ಇದಾಗಿರ್ಬೇಕು ಅದ್ರ ಬಂದು ಹೋರಾಟ ಮಾಡಿಲ್ಲ. ಇವತ್ತು ನ್ಯಾಯ ಕೊಡಿಸುವಂತ ಕಾರ್ಯಕ್ರಮ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ. ಗೊತ್ತಾ ಅವಾಗ ಊರವ್ರು ಹೇಳೋರು ಇಲ್ಲೆಲ್ಲ ಎಲೆಕ್ಷನ್ ಬಂದಾಗ 3 ಲಾಖ ಕೊಡ್ಬೇಕು, 4 ಪಿಲ್ಲರ್ ನಿಂದಿರ್ಸ್ಬೇಕು, ಹೋಗ್ಬೇಕು ಬಂದ್ ಮುಂದಿನ ಎಲೆಕ್ಷನ್ಗೆ ನೆನ್ ಬರ್ಬೇಕು. ಕರೆಕ್ಟ್ ಅದ? ಒಂದೇ ಸಮುದಾಯ ಭವನ ಪೂರ ಕಂಪ್ಲೀಟ್ ಆಗಿ ತೋರಿಸ ನಮ್ ತಾಳ್ಮಡಗಿ ಗ್ರಾಮದ. ಅದು ಹಿಂದೂ ಕಂಬಲ್ಲ, ಅವ್ರು ಏನೋ ಮಾಡಿರ್ತಾರೆ, ನಾವು ಸಾಧಿಸ್ಬೇಕಂದಪ್ಲೆ ಆಗ್ಯದ. ಹಾಗೆಲ್ಲ ರಾಜಪ್ಪ. ಅದಕ್ಕಾಗಿ ತಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಬೇಕು. ಇವತ್ತು ನಾವು ಕೂಡ ಮಾಡತ್ತೀವಿ ಅಂತಂದ್ರ
watching, read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.